ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ಸೊ ಈಗಾಗಲೇ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ನಾಳೆ ನಿಮಗೆ ರಿಸಲ್ಟನ್ನು ರಿಲೀಸ್ ಮಾಡ್ತಾರೆ ಅಂತ. ತುಂಬ ಜನ ಇದಕ್ಕೆ ಪ್ರೂಫ್ ಏನು ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕಾಗಿ ಇಲ್ಲಿ ವಿಜಯ ಕರ್ನಾಟಕ ಪೇಪರನ್ನು ನೀವು ನೋಡ್ಬೋದು. ಓಪನ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ನೀವು ಓದ್ಬೋದು ಏನಂತ ಕೊಟ್ಟಿದ್ದಾರೆ. ನಾಳೆ PUC ಫಲಿತಾಂಶ ಬೆಂಗಳೂರು 2026ನೇ ಸಾಲಿನ ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶವನ್ನು ಗುರುವಾರ ಏಪ್ರಿಲ್ 9 ಪ್ರಕಟಿಸುವುದಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಿರ್ದೇಶಕ HN ಗೋಪಾಲಕೃಷ್ಣ ತಿಳಿಸಿದ್ದಾರೆ. ಈ ಬಾರಿ ಡಿಜಿಲಾಕರ್ ಮೂಲಕವೂ ವಿದ್ಯಾರ್ಥಿಗಳು ಫಲಿತಾಂಶ ಪಡೆಯಲು ಅವಕಾಶ ಕಲ್ಪಿಸಲಾಗುತ್ತಿದ್ದು, ಸರ್ವರ್ ಸಮಸ್ಯೆಯಿಂದಾಗುತ್ತಿದ್ದ ಸಮಸ್ಯೆಗಳು ನಿವಾರಣೆಯಾಗುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. ಏಪ್ರಿಲ್ 9ರಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹಾಗೂ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಫಲಿತಾಂಶ ಪ್ರಕಟಿಸಲಿದ್ದಾರೆ. ಅಂದೇ ಅಧಿಕೃತ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟವಾಗಲಿದೆ. ಸೊ ತುಂಬ ಜನ ನನಗೆ ಪ್ರೂಫ್ ಕೊಡಿ, ಇದು ಸುಳ್ಳು ಹಬ್ಬಿಸ್ತಿದ್ದಾರೆ ಒಂದಿಷ್ಟು ಚಾನಲ್ಗಳಲ್ಲಿ ಅಂತೆಲ್ಲ ಕಮೆಂಟ್ ಮಾಡಿದರು. ಅದೇ ರೀತಿಯಾಗಿ ನಾನು ಇದನ್ನು ನಿಮಗೆ ತೋರಿಸ್ಬೇಕಾಯಿತು. ಸೊ ಕನ್ಫರ್ಮ್ ಆಗಿ ನಾಳೆ ನಿಮ್ಮ ರಿಸಲ್ಟ್ ಬರ್ತಾ ಇದೆ. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೋಂಟ್ ವರಿ, ಇದು ನಿಮ್ಮ ಫ್ಯೂಚರ್ನ ಕಂಪ್ಲೀಟಾಗಿ ಡಿಸೈಡ್ ಮಾಡೋದಿಲ್ಲ. ಸೊ ಒಂದು ರಿಸಲ್ಟ್ ಇದು ಒಂದು ನಿಮ್ಮ ಪಾರ್ಟ್ ಆಫ್ ದ ಲೈಫ್. ಸೊ ಹೇಗೆ ಬರುತ್ತೆ ಆ ರಿಸಲ್ಟ್ನ ಅಕ್ಸೆಪ್ಟ್ ಮಾಡಿ, ಇನ್ನೂ ಏನಾದರೂ ಅದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ನಂಗೆ ಇನ್ನೂ ಮಾರ್ಕ್ಸ್ ಬೇಕಾಗಿತ್ತು ಅಂದರೆ ಇನ್ನೂ ರೀವ್ಯಾಲ್ಯೂಯೇಷನ್ ಹಾಕುವಂಥ ಪಾಸಿಬಿಲಿಟೀಸ್ ಹಾಗೂ ಅವಕಾಶಗಳಿವೆ. ಸೊ ಅದೇ ರೀತಿಯಾಗಿ ಯಾವ ರೀತಿ ಹಾಕೋದು ರೀವ್ಯಾಲ್ಯೂಯೇಷನ್ಗೆ ಅನ್ನೋದನ್ನು ನಾನು ಹೇಗೆ ಹಾಕಿದ್ದೆ ಅನ್ನೋದನ್ನು ನಾನು ನಿಮಗೆ ಇನ್ನೂ ಇತರ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಇದೇ ನಿಮ್ಮ ಫೈನಲ್ ನಾಳೆ ಡೇಟ್ ಕನ್ಫರ್ಮ್ ಆಗಿದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಆಲ್ ದ ಬೆಸ್ಟ್.